ನಮಸ್ತೆ ವೀಕ್ಷಕರೇ, ಸಂಪರ್ಕ ಟಿವಿಯ ಸಮಸ್ತ ವೀಕ್ಷಕರಿಗೆ ಹೃದಯಪೂರ್ವಕ ಸ್ವಾಗತ. ನಾನು ನಿಮ್ಮ ಸುನಿಲ್. ಕನ್ನಡ ನಮ್ಮೆಲ್ಲರ ಗೌರವ. ಸಂಪರ್ಕ ಟಿವಿಯ ಮುಖಾಂತರ 8 ಜ್ಞಾನಪೀಠ ಪುರಸ್ಕೃತರಾದಂತಹ ಹೆಮ್ಮೆಯ ಕವಿಗಳ ಬಗ್ಗೆ ಸವಿಸ್ತಾರವಾಗಿ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ನಮ್ಮೆಲ್ಲರ ಪ್ರೀತಿಯ ಮಲೆನಾಡ ಕವಿ ಕುವೆಂಪುರವರ ಬಗ್ಗೆ ತಿಳಿದುಕೊಂಡು ಹೋಗೋಣ. ಕುವೆಂಪು ಅವರ ಪೂರ್ಣ ಹೆಸರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ಅವರು 1904 ಡಿಸೆಂಬರ್ 29ರಂದು ಶಿವಮೊಗ್ಗ ಜಿಲ್ಲೆಯ ಕುಪ್ಪಳ್ಳಿ ಗ್ರಾಮದಲ್ಲಿ ಜನಿಸಿದರು. ಅವರು ಕವಿ, ಕಾದಂಬರಿಕಾರ, ನಾಟಕಕಾರ ಹಾಗೂ ಚಿಂತಕರು ಆಗಿದ್ದರು. ವಿಶ್ವ ಮಾನವ ತತ್ವವನ್ನು ಸಾರಿದವರು ನಮ್ಮ ವಿಶ್ವಕವಿ ಕುವೆಂಪುರವರು. ಕುವೆಂಪು ಅವರ ಬಾಲ್ಯ ಜೀವನ ಪಶ್ಚಿಮ ಘಟ್ಟಗಳ ಹಸಿರಿನ ಮಡಿಲಿನಲ್ಲಿ ಪ್ರಕೃತಿಯ ಸೌಂದರ್ಯದಿಂದ ತುಂಬಿದ ವಾತಾವರಣದಲ್ಲಿ ಕಳೆದು ಹೋಯಿತು. ಬಾಲ್ಯದಲ್ಲೇ ತಂದೆಯನ್ನು ಕಳೆದುಕೊಂಡ ಕಾರಣ ಅವರ ಜೀವನದಲ್ಲಿ ಕಷ್ಟಗಳು ತುಂಬಾನೇ ಎದುರಾದವು. ತಾಯಿಯೇ ಅವರ ಪಾಲಿಗೆ ಆಧಾರವಾಗಿದ್ದು ಶಿಸ್ತು, ಸಹನೆ ಮತ್ತು ಮೌಲ್ಯಗಳನ್ನು ಕಲಿಸಿದ ಮಹಾನ್ ತಾಯಿಯವರು. ಕುಪ್ಪಳ್ಳಿಯ ಗ್ರಾಮೀಣ ಜೀವನ, ಕಾಡು, ಬೆಟ್ಟ, ನದಿ, ಮಳೆ ಇವೆಲ್ಲವೂ ಅವರ ಮನಸ್ಸಿನ ಮೇಲೆ ಆಳವಾದ ಪ್ರಭಾವವನ್ನು ಬೀರತೊಡಗಿದವು. ಇದೇ ಅನುಭವಗಳು ಮುಂದೆ ಅವರ ಸಾಹಿತ್ಯದಲ್ಲಿ ಪ್ರಕೃತಿ ಚಿತ್ರಣವಾಗಿ ಅತ್ಯದ್ಭುತವಾಗಿ ಮೂಡಿಬರಲು ಪ್ರಾರಂಭಿಸಿತು. ನಮ್ಮ ಕುವೆಂಪು ಅವರ ಪ್ರಾಥಮಿಕ ಶಿಕ್ಷಣ ಕುಪ್ಪಳ್ಳಿ ಮತ್ತು ತೀರ್ಥಹಳ್ಳಿಯಲ್ಲಿ ನಡೆಯಿತು. ಬಾಲ್ಯದಲ್ಲೇ ಓದಿನಲ್ಲಿ ಆಸಕ್ತಿ ತೋರಿದ ಅವರು ಕಥೆಗಳು, ಪುರಾಣಗಳು ಮತ್ತು ಜನಪದ ಹಾಡುಗಳನ್ನು ಕೇಳುತ್ತಾ ಬೆಳೆದುಕೊಂಡು ಬಂದವರು. ಈ ಅನುಭವಗಳು ಅವರ ಕಲ್ಪನಾ ಶಕ್ತಿಯನ್ನು ವಿಸ್ತಾರಗೊಳಿಸಲು ಪ್ರಾರಂಭಿಸಿತು. ಬಾಲ್ಯದ ಕಷ್ಟಗಳು ಮತ್ತು ಪ್ರಕೃತಿಯ ಒಡನಾಟವೇ ಕುವೆಂಪು ಅವರನ್ನು ಮಹಾನ್ ಕವಿ ಹಾಗೂ ಚಿಂತಕರನ್ನಾಗಿ ರೂಪಿಸಲು ಆಧಾರವಾಯಿತು. ಅವರ ಬಾಲ್ಯ ಜೀವನವೇ ಅವರ ಸಾಹಿತ್ಯ ಜೀವನಕ್ಕೆ ಬಲವಾದ ಅಡಿಪಾಯ. ಕುವೆಂಪು ಅವರ ವೈಯಕ್ತಿಕ ಜೀವನ ನೋಡುವುದಾದರೆ, ಕನ್ನಡ ಸಾಹಿತ್ಯದ ಮಹಾನ್ ಕವಿ ಕುವೆಂಪು ಅವರು ವೈಯಕ್ತಿಕ ಜೀವನದಲ್ಲೂ ತಮ್ಮ ಆದರ್ಶಗಳಿಗೆ ಇಷ್ಟರಾಗಿದ್ದವರು. ಸರಳತೆ, ಶಿಸ್ತು ಮತ್ತು ಮಾನವೀಯತೆ ಅವರ ಬದುಕಿನ ಮೂಲ ಸಿದ್ಧಾಂತಗಳಾಗಿದ್ದವು. ಕುವೆಂಪು ಅವರು ಹೇಮಾವತಿಯವರೊಂದಿಗೆ ಜೀವನವನ್ನು ಹಂಚಿಕೊಂಡಿದ್ದು, ಅವರ ದಾಂಪತ್ಯ ಜೀವನ ಪರಸ್ಪರ ಗೌರವ ಮತ್ತು ಸಹಕಾರದ ಮೇಲೆ ನಿಲುವಾಗಿತ್ತು. ಅವರ ಕುಟುಂಬದೊಂದಿಗೆ ಸರಳ ಹಾಗೂ ಸಂಸ್ಕಾರಯುಕ್ತ ಜೀವನ ನಡೆಸುತ್ತಾ ಹೋದವರು. ಕುವೆಂಪುರವರ ಆದರ್ಶ ದಾಂಪತ್ಯಕ್ಕೆ ಸಾಕ್ಷಿಯಾಗುವಂತೆ 2 ಮುದ್ದಾದ ಗಂಡು ಮಕ್ಕಳು ಹಾಗೂ 2 ಹೆಣ್ಣು ಮಕ್ಕಳಿದ್ದರು. ಕುವೆಂಪು ಅವರು ಮೈಸೂರು ವಿಶ್ವವಿದ್ಯಾಲಯದ ಕುಲಪತಿಯಾಗಿ 1956ರಿಂದ 1960ರವರೆಗೆ ಸೇವೆ ಸಲ್ಲಿಸುತ್ತಾ ಬಂದವರು. ಕುಲಪತಿಗಳಾಗಿ ಅವರು ಕನ್ನಡವನ್ನು ಉನ್ನತ ಶಿಕ್ಷಣದ ಮಾಧ್ಯಮವಾಗಿ ಪರಿಚಯಿಸಿದವರು. ಇಂಗ್ಲಿಷ್ಗೆ ಮಾತ್ರ ಸೀಮಿತವಾಗಿದ್ದ ಉನ್ನತ ಶಿಕ್ಷಣಕ್ಕೆ ಕನ್ನಡವನ್ನು ಪಾಠ ಮಾಧ್ಯಮವಾಗಿ ಬಳಸಲು ಅವಕಾಶ ಕಲ್ಪಿಸಿದ ಪ್ರಥಮರು ಇವರು. ಗ್ರಾಮೀಣ ಮತ್ತು ಸಾಮಾನ್ಯ ವಿದ್ಯಾರ್ಥಿಗಳಿಗೆ ಅವಕಾಶವನ್ನು ಕಲ್ಪಿಸಿದ ಹೆಗ್ಗಳಿಕೆ ಕುವೆಂಪುರದ್ದು. ಗ್ರಾಮೀಣ ಹಿನ್ನೆಲೆಯ ವಿದ್ಯಾರ್ಥಿಗಳು ವಿಶ್ವವಿದ್ಯಾಲಯದ ಶಿಕ್ಷಣ ಪಡೆಯಲು ಅನುಕೂಲವಾಗುವಂತೆ ವ್ಯವಸ್ಥೆಯನ್ನು ಮಾಡಿಕೊಟ್ಟವರು ಇವರು. ಸಾಹಿತ್ಯ ಮತ್ತು ಸಂಸ್ಕೃತಿ ಉತ್ತೇಜನದಲ್ಲಿ ಇವರದ್ದು ತುಂಬಾನೇ ಇದೆ. ಕನ್ನಡ ಸಾಹಿತ್ಯ, ಸಂಸ್ಕೃತಿ, ತತ್ವಶಾಸ್ತ್ರಗಳ ಅಧ್ಯಯನಕ್ಕೆ ಅತಿಯಾದ ಪ್ರೋತ್ಸಾಹ ನೀಡಿದ ಕವಿಯೂ ಇವರೇ. ವಿಶ್ವ ಮಾನವ ಚಿಂತನೆಯ ಪ್ರಸಾರ ಹಾಗೂ ಶಿಕ್ಷಣದ ಉದ್ದೇಶ ಕೇವಲ ಉದ್ಯೋಗವಲ್ಲ, ಮಾನವೀಯ ಮೌಲ್ಯಗಳ ಬೆಳವಣಿಗೆ ಎಂದು ನಂಬಿದಂತಹ ಮಹಾನ್ ವ್ಯಕ್ತಿ ಇವರು. ಕುವೆಂಪುರವರ ಶೈಕ್ಷಣಿಕ ಶಿಸ್ತು, ಅಧ್ಯಾಪಕರು ಹಾಗೂ ವಿದ್ಯಾರ್ಥಿಗಳಿಗೆ ಸ್ವತಂತ್ರ ಚಿಂತನೆಗೆ ಅವಕಾಶ ನೀಡುವ ಶೈಕ್ಷಣಿಕ ವಾತಾವರಣ ನಿರ್ಮಿಸಿದವರು. ಕುವೆಂಪು ಅವರ ಸಾಹಿತ್ಯ ಸಾಧನೆಗಳನ್ನು ನೋಡುವುದಾದರೆ, ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪರವರು ಕನ್ನಡ ಸಾಹಿತ್ಯಕ್ಕೆ ಅಪಾರವಾದ ಕೊಡುಗೆ ನೀಡಿದ ಮಹಾನ್ ಸಾಹಿತಿ. ಅವರ ಸಾಹಿತ್ಯ ಸಾಧನೆಗಳು ಕನ್ನಡ ಭಾಷೆ ಮತ್ತು ಸಂಸ್ಕೃತಿಗೆ ಹೊಸ ದಿಕ್ಕನ್ನು ನೀಡಿದೆ. ಕವಿತೆ ಕ್ಷೇತ್ರದಲ್ಲಿ ಅವರ ಸಾಧನೆಗಳು ಅಪಾರ. ಕುವೆಂಪು ಅವರು ಹೊಸ ಭಾವನೆಗಳು, ಮಾನವೀಯ ಚಿಂತನೆ ಮತ್ತು ಪ್ರಕೃತಿ ಸೌಂದರ್ಯವನ್ನು ಕವಿತೆಯ ಮೂಲಕ ವ್ಯಕ್ತಪಡಿಸುತ್ತಾ ಬಂದವರು. ಅವರ ಕಾವ್ಯದಲ್ಲಿ ವಿಶ್ವ ಮಾನವ ತತ್ವವನ್ನು ಪ್ರಮುಖವಾಗಿ ಇರಿಸಿದವರು ಇವರು. ಕುವೆಂಪುರವರ ಕವಿತೆ ಕ್ಷೇತ್ರದಲ್ಲಿ ಸಾಧನೆ ಅಪಾರವಾದದ್ದು. ಕುವೆಂಪು ಅವರು ಹೊಸ ಭಾವನೆಗಳು, ಮಾನವೀಯ ಚಿಂತನೆ, ಪ್ರಕೃತಿ ಸೌಂದರ್ಯವನ್ನು ಕವಿತೆಯ ಮೂಲಕ ವ್ಯಕ್ತಪಡಿಸಿದರು. ಅವರ ಕಾವ್ಯದಲ್ಲಿ ವಿಶ್ವ ಮಾನವ ತತ್ವ ಪ್ರಮುಖವಾಗಿದೆ. ಶ್ರೀ ರಾಮಾಯಣ ದರ್ಶನಂ ಎಂಬ ಮಹಾಕಾವ್ಯ ಅವರ ಶ್ರೇಷ್ಠ ಕೃತಿ. ಈ ಕೃತಿಗೆ ಅವರಿಗೆ 1967ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಲಭಿಸಿತು. ಇದು ಕನ್ನಡದ ಮೊದಲ ಹೆಮ್ಮೆಯ ಜ್ಞಾನಪೀಠ ಪುರಸ್ಕೃತ ಕೃತಿಯಾಗಿದೆ. ಕಾದಂಬರಿ ಸಾಹಿತ್ಯದಲ್ಲಿ ಕುವೆಂಪುರವರ ಕೊಡುಗೆ ಅಪಾರವಾದದ್ದು. ಮಲೆಗಳಲ್ಲಿ ಮದುಮಗಳು ಕಾದಂಬರಿಯಲ್ಲಿ ಗ್ರಾಮೀಣ ಜೀವನ, ಪ್ರಕೃತಿ ಮತ್ತು ಮಾನವ ಸಂಬಂಧಗಳನ್ನು ಜೀವಂತವಾಗಿ ಚಿತ್ರಿಸಿದ ಹೆಗ್ಗಳಿಕೆ ನಮ್ಮ ಹೆಮ್ಮೆಯ ಕುವೆಂಪು ಅವರದ್ದು. ಇದು ಕನ್ನಡದ ಶ್ರೇಷ್ಠ ಕಾದಂಬರಿಗಳಲ್ಲಿ ಒಂದಾಗಿದೆ. ಕುವೆಂಪುರವರ ನಾಟಕ ಸಾಹಿತ್ಯದ ಕ್ಷೇತ್ರದಲ್ಲಿ ನೋಡುವುದಾದರೆ, ಯಯಾತಿ, ಅನಿಕೇತನ, ಕನಸುಗಾರನ ಕನಸು,
ಮುಂತಾದ ನಾಟಕಗಳ ಮೂಲಕ ಸಾಮಾಜಿಕ ಹಾಗೂ ತಾತ್ವಿಕ ವಿಚಾರಗಳನ್ನು ಪರಿಣಾಮಕಾರಿಯಾಗಿ ಪ್ರಬಂಧ ಮತ್ತು ವಿಮರ್ಶೆಗಳಲ್ಲಿ ಕುವೆಂಪು ಅವರು ಸಾಹಿತ್ಯ ವಿಮರ್ಶೆ ಮತ್ತು ಪ್ರಬಂಧಗಳ ಮೂಲಕ ಕನ್ನಡದ ಬೌದ್ಧಿಕ ಚಿಂತನೆಗೆ ಹೊಸ ಆಯಾಮ ನೀಡಿದವರು. ಭಾಷಾ ಮತ್ತು ಸಂಸ್ಕೃತ ಸೇವೆಯಲ್ಲಿ ಕುವೆಂಪುರವರು ಕನ್ನಡವನ್ನು ಉನ್ನತ ಶಿಕ್ಷಣದ ಮಾಧ್ಯಮವಾಗಿ ಬೆಳೆಸಲು ಮಹತ್ವ ಪಾತ್ರ ವಹಿಸಿದರು. ಕನ್ನಡ ಭಾಷೆಯ ಗೌರವ ಹೆಚ್ಚಿಸಲು ಜೀವನ ಪೂರ್ತಿ ಶ್ರಮಿಸಿದ ಮಹಾನ್ ಕವಿ ಇವರು. ಕನ್ನಡದ ಈ ಮೇರು ಕವಿಗೆ ಪ್ರಶಸ್ತಿಗಳು ಮತ್ತು ಗೌರವಗಳು ಮುತ್ತುಗೋಲಾಗಿವೆ. ಜ್ಞಾನಪೀಠ ಪ್ರಶಸ್ತಿ, ಪದ್ಮವಿಭೂಷಣ ಹಾಗೂ ಮರಣೋತ್ತರ ಕರ್ನಾಟಕ ರತ್ನವನ್ನು ಪಡೆದ ಹೆಗ್ಗಳಿಕೆ ಇವರದು. ಕುವೆಂಪು ಅವರು ತಮ್ಮ ಜೀವನದ ಕೊನೆಯ ದಿನಗಳನ್ನು ಬಹಳ ಶಾಂತವಾಗಿ ಮತ್ತು ಸರಳವಾಗಿ ಜೀವಿಸಿದವರು. ವಯಸ್ಸಿನ ಕಾರಣದಿಂದ ಆರೋಗ್ಯ ಸ್ವಲ್ಪ ಕುಗ್ಗಿದರೂ ಸಾಹಿತ್ಯ ಮತ್ತು ಚಿಂತನೆಗಳ ಮೇಲಿನ ಆಸಕ್ತಿ ಅವರಲ್ಲಿ ಕೊನೆಯವರೆಗೂ ಜೀವಂತವಾಗಿ ಸಮಾಜ, ಭಾಷೆ ಮತ್ತು ಮಾನವೀಯತೆಯ ಮೌಲ್ಯಗಳ ಬಗ್ಗೆ ಚಿಂತಿಸುತ್ತಲೇ ಜೀವನ ಕಳೆಯುತ್ತಾ ಬಂದವರು. ತಮ್ಮ ವಿಶ್ವ ಮಾನವ ತತ್ವವನ್ನು ಕಾರ್ಯರೂಪದಲ್ಲಿ ಅನುಸರಿಸುತ್ತಾ ಸರಳ ಜೀವನವನ್ನು ನಡೆಸಿದವರು. ಅಂತಿಮ ದಿನಗಳಲ್ಲಿ ಸಾಹಿತ್ಯಾಸಕರ ಸಂಪರ್ಕದಲ್ಲಿದ್ದು ಕನ್ನಡ ಭಾಷೆಯ ಭವಿಷ್ಯದ ಬಗ್ಗೆ ಆಲೋಚಿಸುತ್ತಾ ಬಂದವರು. ಕುವೆಂಪು ಅವರು 1994 ನವೆಂಬರ್ 11ರಂದು ನಮ್ಮೆಲ್ಲರನ್ನು ಅಗಲಿದ ದಿವಸ. ಅವರು ನಿಧನದಿಂದ ಕನ್ನಡ ಸಾಹಿತ್ಯ ಲೋಕಕ್ಕೆ ಅಪಾರವಾದ ನಷ್ಟ ಉಂಟಾಯಿತು. ಆದರೆ ಅವರು ಬಿಟ್ಟು ಹೋದ ಸಾಹಿತ್ಯ, ಚಿಂತನೆಗಳು ಮತ್ತು ಆದರ್ಶಗಳು ಇಂದಿಗೂ ಕನ್ನಡಿಗರ ಹೃದಯದಲ್ಲಿ ಆರಾಧಿಸುತ್ತಿದೆ.